ಖಂಡಿತ ಇರಾನ್ ಮೇಲ್ಗೈ ಸಾಧಿಸಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಯಾರೂ ವಿಶ್ವದ ಯಾವುದೇ ರಾಷ್ಟ್ರಗಳು ಅಥವಾ ಯಾವುದೇ ತಜ್ಞರು ಕೂಡ ಯೋಚನೆ ಮಾಡಿರಲಿಲ್ಲ. ಬಹುಶಃ ಇರಾನ್ ಈ ಮಟ್ಟಕ್ಕೆ ಸಡ್ಡು ಹೊಡೆಯುತ್ತೆ ಅಮೆರಿಕಾಗೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ. ಸೊ ಬಹುಶಃ ಆ ಕಾರಣದಿಂದಲೇ ಯಾರು ಇದಕ್ಕೆ ತಯಾರಿ ಕೂಡ ಪೂರ್ಣವಾಗಿ ಮಾಡ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಇಡೀ ಇದು ಕೇವಲ ಆ ಭಾರತದ ಆರ್ಥಿಕತೆ ಅಲ್ಲ, ಇಡೀ ವಿಶ್ವದ ಆರ್ಥಿಕತೆಯನ್ನ ತಲ್ಲಣಗೊಳಿಸ್ತಾ ಇದೆ. ನೀವು ಯಾವುದೇ ಇಂಡಿಕೇಟರ್ ಅಲ್ಲಿ ನೋಡಿ, ಗ್ಲೋಬಲ್ GDP ಕೂಡ ಈ ವರ್ಷ 0.5% ಅಷ್ಟು ಕಡಿಮೆ ಆಗಬಹುದು ಅನ್ನುವಂತಹ ವರದಿಗಳಿಗಾಗಲೇ ಬರ್ತಾ ಇದೆ. ಆಮೇಲೆ ನೀವು ಗಮನಿಸಿದ್ರೆ ಇಡೀ ವಿಶ್ವದ ಎಲ್ಲ ಷೇರು ಮಾರುಕಟ್ಟೆಗಳು ಕುಸಿತಾ ಇದೆ. ಯಾವ್ಯಾವ್ದು ಮೇಜರ್ ಶೇರ್ ಮಾರ್ಕೆಟ್ ಇತ್ತು ಅವೆಲ್ಲ ಕುಸಿತಾ ಇದೆ. ಗೈನ್ ಆಗ್ತಿರೋದು ಕೇವಲ 2-3 ದೇಶಗಳು. ಒಂದ್ ವೇಳೆ ಅಮೆರಿಕ ಡಾಲರ್ ಗೈನ್ ಆಗಿದೆ, ಒಂದ್ ಕಡೆ ಚೈನಾ ಗೈನ್ ಆಗ್ತಾ ಇದೆ, ರಷ್ಯಾ ಗೈನ್ ಆಗ್ತಾ ಇದೆ. ಈ 3 ರಾಷ್ಟ್ರಗಳು ಬಿಟ್ರೆ ಬಹುಶಃ ಇನ್ನ ಯಾವ ರಾಷ್ಟ್ರಗಳ ಆರ್ಥಿಕತೆಯು ಕೂಡ ಈ ಮಟ್ಟಕ್ಕೆ ಸದೃಢವಾಗಿಲ್ಲ. ಆದ್ರೆ ಈವನ್ ಅಮೆರಿಕದ ಆರ್ಥಿಕತೆಯಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಅಲ್ಲಿನ ಜನ ಕೂಡ ಪ್ರತಿಭಟಿಸ್ತಾ ಇದ್ದಾರೆ, ಯಾಕಂದ್ರೆ ಅವ್ರ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಅಮೆರಿಕಾದಲ್ಲಿ ಒಂದ್ ಕಡೆ ಪ್ರತಿಭಟನೆ ಶುರು ಆಗಿದೆ. ಇನ್ನ ಉಳಿದಿರೋದು ಅಂತಂದ್ರೆ ರಷ್ಯಾ ಮತ್ತೆ ಚೈನಾದ ಆರ್ಥಿಕತೆಗಳು ಮಾತ್ರ ಈ ಒಂದು ಇದರಿಂದ ಓವರ್ ಆಲ್ ಗೈನ್ ಆಗಿದೆ ಅಂತ ನೋಡ್ಬೋದು. ಈಗ ಭಾರತದ ಮಟ್ಟಕ್ಕೆ ನೀವು ನೋಡಿದ್ರೆ, ನಾವು ಭಾರತ ಸರ್ಕಾರ ಒಂದು ದೃಢ ಕ್ರಮ ಕೈಗೊಂಡು ಈಗ ಇಲ್ಲಿವರೆಗೂ ಡೀಸೆಲ್ ಪೆಟ್ರೋಲ್ ಮೇಲೆ ಯಾವುದೇ ಬೆಲೆಯನ್ನ ಏರಿಸಿಲ್ಲ. ಆದ್ರೆ ಒಂದ್ ವೇಳೆ ಏರಿಸಿದ್ರೆ ಈಗಾಗಲೇ ನಾವು ಪ್ರೈವೇಟ್ ಏನು ಓನರ್ಸ್ ಇದ್ದಾರೆ ಅವ್ರದ್ದು ಬಂಕ್ಗಳಲ್ಲಿ ನೀವು ನೋಡಿದ್ರೆ, ಅಂದ್ರೆ ಪ್ರೈವೇಟ್ ಇಂದ ಏನು ಸೋರ್ಸ್ ಮಾಡ್ತಾ ಇದಾರೆ, ಈಗ ಶೆಲ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಈ ತರದನ್ನ ನೀವು ನೋಡಿದ್ರೆ ಅಲ್ಲಿ ಈಗಾಗಲೇ ಬೆಲೆಗಳು ಹೆಚ್ಚಳ ಆಗಿರೋದನ್ನು ಕೂಡ ನೀವು ನೋಡ್ಬೋದು. ಒಂದ್ ವೇಳೆ ಅದು ಪೂರ್ಣವಾಗಿ ಈ ಕಡೆಗೆ ಭಾರತ ಸರ್ಕಾರ ಪೂರ್ಣವಾಗಿ ಇದನ್ನ ಎಷ್ಟು ದಿನ ತಡೆದಿಟ್ಕೋಬಹುದು ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕು. ಹಂಗಾಗಿ ಒಂದ್ ವೇಳೆ ಸ್ವಲ್ಪ ಶಿಫ್ಟ್ ಮಾಡಿದ್ರೇನು ಇಲ್ಲಿ ಇನ್ನೂ ಹೆಚ್ಚಿನ ತಳಮಳ ಶುರು ಆಗತ್ತೆ. ಮತ್ತೆ ಫರ್ಟಿಲೈಸರ್ಸ್, ಎಸ್ಪೆಷಲಿ ಈಗ ನಾವು ಜೂನ್ ಅಲ್ಲಿ ನಮ್ದು ಮುಂಗಾರು ಶುರು ಆಗುತ್ತೆ, ಫರ್ಟಿಲೈಸರ್ಸ್ ಬೇಕು. ಆ ಫರ್ಟಿಲೈಸರ್ಸ್ ಕೂಡ ಹೆಚ್ಚು ನಾವು ಹೊರ್ಮುಜ್ ಜಲಸಂಧಿಯಿಂದ 50% ನಮ್ಗೆ ಅಲ್ಲಿಂದ ಬರ್ತಾ ಇತ್ತು. ಸೊ ಈಗಾಗ್ಲೇ ಅದ್ರದ್ದು ಸ್ಟಾಕ್ ಮಾಡೋದು ಕೂಡ ಒಂದು ತೊಂದರೆ ಆಗ್ಬಹುದು. ಆಮೇಲೆ ಎರಡನೇದು ನೀವು ಗಮನಿಸಿ, ಈಗಾಗ್ಲೇ ನಮ್ಮ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಯಾವ ರೀತಿಯಲ್ಲಿ ತಳ್ಳಣಗೊಂಡಿದ್ದಾರೆ, ಅವ್ರಿಗೆ ಯಾವ ತರ ಕಷ್ಟ ಆಗ್ತಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಹಾಗೆ ಅಲ್ಯೂಮಿನಿಯಂ ಪ್ರೈಸಸ್ ಜಾಸ್ತಿ ಆಗಿದೆ. ಆಮೇಲೆ ಪ್ರತಿಯೊಂದು ಇವಾಗ ನೀವು ವೆಜಿಟೇಬಲ್ಸ್ ಬಿಟ್ರೆ ಇನ್ನು ಎಲ್ಲಾ ಪ್ರೈಸ್ಗಳು ಜಾಸ್ತಿ ಆಗ್ತಿರೋದು ನೋಡ್ತಾ ಇದೀವಿ. ವೆಜಿಟೇಬಲ್ಸ್ ಏನು ಅಂತಂದ್ರೆ ನಾವ್ ಅಲ್ಲಿಗೆ ಹೋಗೋದು ಸ್ಟಾಕ್ ನಿಂತೋಗಿದ್ರಿಂದ, ನಾವೇನು ಗಲ್ಫ್ ಗಳಿಗೆ ರಫ್ತು ಮಾಡ್ತಾ ಇದ್ವಿ, ಆ ಒಂದು ಇದು ನಿಂತಿದ್ರಿಂದ ಅವರು ಎಲ್ಲಾನು ಲೋಕಲ್ ಮಾರ್ಕೆಟ್ ಕಳಿಸಿರೋದ್ರಿಂದ ವೆಜಿಟೇಬಲ್ಸ್ ಮತ್ತೆ ಸೊಪ್ಪು ತರಕಾರಿಗಳು ಮಾತ್ರ ಬೆಲೆ ಕಡಿಮೆ ಆಗಿದೆ, ಮೊಟ್ಟೆ ಬೆಲೆ ಕಡಿಮೆ ಆಗಿದೆ. ಇನ್ನು ಮಿಕ್ಕದಂತೆ ಬಹುತೇಕ ಎಲ್ಲ ಬೆಲೆಗಳು ಕ್ರಮೇಣ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಲ್ಲಿ ದರ ಹೆಚ್ಚಳ ಆಗಿದೆ. ಗ್ಯಾಸ್ 6 ಸಿಲಿಂಡರ್ ಸಿಗಿದೆ. ಸರ್ಕಾರ ಹೇಳ್ತಾ ಇದೆ 80% ಅಷ್ಟು ನಾವು ಪೂರೈಸ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಸರ್ಕಾರ ಹೇಳ್ತಾ ಇದೆ. 80% ಅಷ್ಟು ನಾವು ಪೂರೈಸ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಸರ್ಕಾರ ಹೇಳ್ತಾ ಇದೆ. ಆದ್ರೆ 20% ಇವನ್ ಸರ್ಕಾರ ಒಪ್ಪುವ ಹಾಗೆ ಅದು ಈ ಸಪ್ಲೈ ಚೈನಿನ ಡಿಸ್ರಪ್ಷನ್ ಇಂದ ಏನ್ ಪ್ರಾಬ್ಲಮ್ ಆಗಿದೆ, ಅದರಿಂದ ಬಹುತೇಕ ಹೋಟೆಲ್ ಇದನ್ನು ಕೂಡ ಬಹುತೇಕ ಇದರ ಅವರು ಎಲೆಕ್ಟ್ರಿಕ್ ಸ್ಟವ್ಗೆ ಶಿಫ್ಟ್ ಆಗಿದ್ದಾರೆ, ಇಲ್ಲ ಸೌದೆಗೆ. ನಿಜ ಕೇಶವ್ಜಿ, ಬೆಲೆಗಳನ್ನ ಚೂರು ಹೆಚ್ಚು ಮಾಡಿದ್ದಾರೆ. ಹೌದು ಕೇಶವ್ಜಿ, ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.